ಖರ್ಗೆರವರಿಗೆ ಡಿಸಿಎಂ ಸ್ಥಾನ ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ರವರಿಗೆ ಸಚಿವ ಸ್ಥಾನ ಮತ್ತು ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅಭಿಮಾನಿಗಳಿಂದ ಮನವಿ. ಹೌದು, ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಡಿಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಹೊಸ ಸರ್ಕಾರ ರಚನೆ ಪ್ರಕ್ರಿಯೆ ಚುರುಕುಗೊಂಡಿದೆ. ಇದರೊಂದಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆಯಲು ಅನೇಕ ಶಾಸಕರ ನಡುವೆ ಭಾರೀ ಪೈಪೋಟಿ ಆರಂಭವಾಗಿದ್ದು, ವಿವಿಧ ಕ್ಷೇತ್ರಗಳ ಅಭಿಮಾನಿಗಳು ಹಾಗೂ ಬೆಂಬಲಿಗರು ತಮ್ಮ ತಮ್ಮ ನಾಯಕರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ರವರಿಗೆ ನೂತನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಹಾಗೂ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಶಾಸಕಿ ಖನಿಜಾ ಫಾತಿಮಾ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ ಹೀರಾಪುರ್ ಅವರು ಆಗ್ರಹಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅನುಭವ, ಆಡಳಿತಾತ್ಮಕ ಸಾಮರ್ಥ್ಯ ಹಾಗೂ ಪಕ್ಷದ ಸಂಘಟನೆಯಲ್ಲಿ ಮಹತ್ವದ ಪಾತ್ರ ವಹಿಸಿರುವ ಪ್ರಿಯಾಂಕ್ ಖರ್ಗೆ ರವರಿಗೆ ಉನ್ನತ ಹುದ್ದೆ ನೀಡಬೇಕೆಂದು ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ ರವರು ಒತ್ತಾಯಿಸಿದ್ದಾರೆ. ಇನ್ನೊಂದೆಡೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ಉತ್ತರ ಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ರವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹಾಗೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ರವರಿಗೆ ಮನವಿ ಮಾಡಿದರು. ಖನಿಜಾ ಫಾತಿಮಾ ರವರು ಪತಿ ಕಮ್ರುಲ್ ಇಸ್ಲಾಂ ರವರು ಈ ಹಿಂದೆ ಶಾಸಕರಾಗಿ ಹಾಗೂ ಸಚಿವರಾಗಿ ಸೇವೆ ಸಲ್ಲಿಸಿದ್ದು, ಅವರು ರಾಜಕೀಯ ಹಾದಿಯಲ್ಲೇ ಖನಿಜಾ ಫಾತಿಮಾ ರವರು ಕೂಡ ಸಾರ್ವಜನಿಕ ಸೇವೆಯಲ್ಲಿ ಸಕ್ರಿಯರಾಗಿದ್ದಾರೆ. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸುವ ಪ್ರಮುಖ ಮಹಿಳಾ ಶಾಸಕರಲ್ಲಿ ಒಬ್ಬರಾಗಿರುವ ಅವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಲಿದೆ ಎಂದು ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ ರವರು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ರವರಿಗೆ ಸಚಿವ ಸ್ಥಾನ ನೀಡಿದ್ದೇ ಆದರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಲು ಅನುವು ಮಾಡಿಕೊಡಬೇಕೆಂದು ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ ಹೀರಾಪುರ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮನವಿಯಾಗಿದೆ. ಹೊಸ ಸಚಿವ ಸಂಪುಟದ ರಚನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಹೈಕಮಾಂಡ್ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದು, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೂಕ್ತ ಪ್ರಾತಿನಿಧ್ಯ ನೀಡುವ ನಿರೀಕ್ಷೆಯನ್ನು ಅಭಿಮಾನಿಗಳು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ ಹೀರಾಪುರ್, ಶೈಲೇಶ್ ಜಮಾದಾರ್, ರುಕುಂ ಪಟೇಲ್, ಶಿವಕುಮಾರ್ ಮದ್ರಿ, ರಶೀದ್ ಗುತ್ತೇದಾರ್, ರಾಜು ಕಟ್ಟಿಮನಿ, ಚಾನ್ಸಾಬ್ ನೀಲೂರ್, ಶಂಕರ್ ಗುತ್ತೇದಾರ್, ತೆಹರಾ ಚೌಕಿದಾರ್, ಅನಿಲ್ ದಿಗ್ಸಂಗೀಕರ್, ಮೈಮೂದ್ ಯಾಲ್ಗರ್ ಸೇರಿದಂತೆ ಹೀರಾಪುರ್ ಬಡಾವಣೆಯ ಮುಖಂಡರು, ಯುವ ನಾಯಕರು ಉಪಸ್ಥಿತರಿದ್ದರು. ಖನಿಜಾ ಫಾತಿಮಾ ಮೇಡಮ್ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಖನಿಜಾ ಫಾತಿಮಾ ಮೇಡಮ್ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಅವರಿಗೆ बिग भगवान की बोलो, बिग भगवान की प्रियंका साबरवರಿಗೆ, ಪ್ರಿಯಾಂಕಾ ಸಾಬ್ರವರಿಗೆ, ಖರ್ಗೆ ಸಾಬ್ರವರಿಗೆ, ಖರ್ಗೆ ಸಾಬ್ರವರಿಗೆ. ನನ್ನ ಹೆಸರು ಶೈಲೇಶ್ ಜಮಾದಾರ್ ಅಂತ. ನಾನು ದಕ್ಷಿಣ ಮತಕ್ಷೇತ್ರದ ಮತದಾರನಾಗಿದ್ದು, ಈ ಭಾಗದಲ್ಲಿ ಹಿಂದುಳಿದರಿಂದ ನಮ್ಮ ಭಾಗಕ್ಕೆ ಈಗ ಒಂದು ಸಂಪುಟ ಸಭೆಯಾಗಿ ಈಗ ಹೊಸ ಮಂತ್ರಿಗಳು ಬರ್ತಾ ಇದ್ದಾರೆ. ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಬ್ರಿಗೆ ತಾವು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು. ಜೊತೆಗೆ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದಂಥ ನಮ್ಮ ದಕ್ಷಿಣ ಮತಕ್ಷೇತ್ರ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕು ತಮ್ಮ ಸಂಪುಟದಲ್ಲಿ ಅಂತ. ಅದೇ ಜೊತೆಗೆ ನಮ್ಮ ಉತ್ತರ ಮತಕ್ಷೇತ್ರದ ಶಾಸಕರಾದಂಥ ಖನಿಜಾ ಫಾತಿಮಾ ಮೇಡಮ್ ಅವರಿಗೂ ಕೂಡ ಒಂದು ಭಾಳ ದಿನ ಕನಸಿದೆ. ಅವರಿಗೂ ಮಹಿಳಾ ಇದ್ದಾರೆ, ಅವರಿಗೂ ಒಂದು ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಾವು ಈ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ತಮ್ಮಲ್ಲಿ ಈ ಮನವಿ ಮಾಡ್ತಿದ್ದೇವೆ. ನಾವು ಮಾನ್ಯ ಖರ್ಗೆ ಸಾಹೇಬರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸೋನಿಯಾ ಗಾಂಧಿಯವರು ಹಾಗೂ ರಾಹುಲ್ ಗಾಂಧಿಯವರಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ, ಎಷ್ಟೊತ್ತಿದ್ದರೂ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಡಿಸಿಎಂ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಮನವಿ. ನನ್ನ ಹೆಸರು ಶೈಲೇಶ್ ಜಮಾದಾರ್ ಅಂತ. ನಾನು ವಕೀಲರ ವೃತ್ತಿಯನ್ನು ಮಾಡ್ತಾಯಿದ್ದೀನಿ. ನಾನು ಈ ದಕ್ಷಿಣ ಮತಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿದ್ದೀನಿ. ಈ ವಕೀಲ ಪರವಾಗಿ ನಾನು ಕೇಳ್ಕೊತೀನಿ. ನಮಗೂ ಅದೇ ಡಿಮಾಂಡ್ ಅದ, ಪ್ರಿಯಾಂಕ್ ಖರ್ಗೆ ಸಾಬ್ಗೆ ಡಿ ಸಿ ಎಮ್ ಮಾಡಬೇಕು.
ಮಂತ್ರಿ ಮಾಡಬೇಕು. ಮತ್ತು ನಮ್ಮ ಸೌತ್ MLA ಸಾಬ್ ಅಲ್ಲಂಪ್ರಭು ಪಾಟೀಲ್ ಸಾಬ್ ಅವ್ರಿಗೂ ಒಂದು ಮಿನಿಸ್ಟ್ರಿ ಕೊಡಬೇಕು. ಮತ್ತು ನಾರ್ತ್ ಕನೀಸ್ ಫಾತಿಮಾ ಮೇಡಮ್ ಅವ್ರಿಗೂ ಒಂದು ಮಿನಿಸ್ಟ್ರಿ ಕೊಡ್ಬೇಕು ಅಂಥೇಳಿ ನಮ್ಮ ಒಂದು ಡಿಮಾಂಡ್ ಇದೆ. ನಮ್ಮ ಸೌತ್ ಕಾನ್ಸ್ಟಿಟ್ಯೂಟಿದಾಗ ಎಷ್ಟು ಜನಗಳವ ಹಿಂದೂ ಮುಸ್ಲಿಮ್ ಸಿಖ್ ಎಷ್ಟು ಮಂದಿ ಅವರು ಹೊಸ ಮಂದಿ ಡಿಮಾಂಡ್ ಇದೆ ಕೆ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಒಂದು ಮಿನಿಸ್ಟ್ರಿ ಕೊಡ್ಬೇಕಂತ ಹೇಳಿ ಅದ. ಮತ್ತು ಕನೀಸ್ ಫಾತಿಮಾ ಮೇಡಮ್ ಅವ್ರಿಗೂ ಒಂದು ಮಿನಿಸ್ಟ್ರಿ ಕೊಡ್ಬೇಕಂಥೇಳಿ ನಮ್ಮದು ಒಂದು ಡಿಮಾಂಡ್ ಇದೆ. ಮತ್ತು DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಸಾಬ್ರಿಗೆ ಮತ್ತು ಸೋನಿಯಾ ಗಾಂಧಿ ಸಾಬ್ರಿಗೆ ಮತ್ತು ರಾಹುಲ್ ಗಾಂಧಿಗೆ ಒಂದು ನಮ್ಮ ಕಲಬುರ್ಗಿ ಜನತೆಲಿಂದ ಒಂದು ಏನು ಡಿಮಾಂಡ್ ಅಂದ್ರೆ ಇವರಿಗೆ DCM ಮಾಡಬೇಕು, ಪ್ರಿಯಾಂಕಾ ಸಾಬ್ಗೆ ಮತ್ತು ಅಲ್ಲಂಪ್ರಭು ಪಾಟೀಲ್ ಸಾಬ್ಗೆ ಮಿನಿಸ್ಟ್ರಿ ಮಾಡಬೇಕು, ಕನೀಸ್ ಫಾತಿಮಾ ಮೇಡಮ್ ಅವ್ರಿಗೂ ಒಂದು ಮಿನಿಸ್ಟ್ರಿ ಕೊಡ್ಬೇಕಂತೇಳಿ ಒಂದು ನಮ್ಮ ಡಿಮಾಂಡ್ ಇದೆ. ಇದು ನಮ್ಮ ಎಲ್ಲ ಜನತೆಯದು ಒಂದು ಅಭಿಪ್ರಾಯ ಇದೆ. ನಮಗೆ ವಿಶ್ವಾಸ ಇದೆ ಪ್ರಿಯಾಂಕಾ ಸಾಬ್ರ ಮೇಲೆ ಮತ್ತು DK ಶಿವಕುಮಾರ್ ಸಾಬ್ರ ಮೇಲೆ ಮತ್ತು ಸೋನಿಯಾ ಗಾಂಧಿ ಮೇಲೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರ ಮೇಲೆ. ಯಾಕಂದ್ರೆ ಈಗ ಅಲ್ಲಂಪ್ರಭು ಸಾಬ್ರು ಸುಮಾರು ವರ್ಷದಿಂದ ಕಾಂಗ್ರೆಸ್ದಾಗ ದುಡಿದಿದ್ದಾರೆ, ಹಲವಾರು ಕೆಲಸಗಳು ಮಾಡ್ಯಾರ. ಅವರು ಈಗ MLA ಆಗಿ ಸೌತ್ದಾಗ ಏನು MLA ಆಗ್ಯಾರವರು ಅವಾಗಿಂದ ಹಿಡಿದು ಇನ್ನತನ ಯಾವ ಒಂದು ಕೆಲಸ ಬಿಟ್ಟಿಲ್ಲ. ಅವರು ಪ್ರತಿಯೊಂದು ಕೆಲಸಕ್ಕೆ ಅಟೆಂಡ್ ಆಗಿ ಪ್ರತಿಯೊಂದು ಕೆಲಸಕ್ಕೆ ಟೈಮ್ ಕೊಟ್ಟು ಕೆಲಸ ಮಾಡ್ಸ್ಯಾರ. ಅವರು ಅವ್ರಿಗೆ ಸಚಿವ ಸ್ಥಾನ ನೀಡಬೇಕು, ಇದು ನಮ್ಮ ಒಂದು ಡಿಮಾಂಡ್. ಮತ್ತು ಕನೀಸ್ ಫಾತಿಮಾ ಮೇಡಮ್ ಅವ್ರದ್ದು ನಾರ್ತ್ದಾಗ ಭಾಳಷ್ಟು ಕೆಲಸ ಮಾಡ್ಯಾರ, ಅವ್ರಿಗೂ ಸಚಿವ ಸ್ಥಾನ ನೀಡಬೇಕಂಥೇಳಿ ಅದನ್ನು ನಮ್ಮ ಡಿಮಾಂಡ್ ಇದೆ. ಮೊಹಮ್ಮದ್ ಇರ್ಫಾನ್ ಜೆ ಮೇಲಿನ ಮನಿ. ನಮ್ಮದೊಂದು ಪ್ರಸ್ತಾವನೆ ಇದೆ, ರಾಜ್ಯಸಭೆಗೆ ಸಲ್ಲಿಸಿರಿ. ನಮಗೆ ಮುಖ್ಯವಾಗಿ ನಮ್ಮ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಪ್ರಿಯಾಂಕಾ ಖರ್ಗೆ ಅವರಿಗೆ DCM ಸ್ಥಾನ ಕೊಡಬೇಕು ಮತ್ತು ಉಳಿದ ಅಲ್ಲಂಪ್ರಭು ಪಾಟೀಲ್ ಕನೀಸ್ ಫಾತಿಮಾ ಮೇಡಮ್ ಇವರಿಗೆ ಸಚಿವ ಸ್ಥಾನ ಕೊಡಬೇಕೆಂದರೆ ನಮ್ಮ ಹೀರಾಪುರ ವತಿಯಿಂದ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಮೇಲಾಗಿ DK ಶಿವಕುಮಾರ್ ಸಾಹೇಬರಿಗೆ ಮನವಿ ಪತ್ರ ಕೂಡ ಸಲ್ಲಿಸ್ತೇವೆ. ಅವರಿಗೆ ವಿನಂತಿ ಮಾಡಿಕೊಳ್ತೇವೆ, ನಮ್ಮ ಕಲಬುರಗಿ ಕ್ಷೇತ್ರದ ದಕ್ಷಿಣ ಮತಕ್ಷೇತ್ರದ ಅಲ್ಲಂಪ್ರಭು ಪಾಟೀಲ್ ಕನೀಸ್ ಫಾತಿಮಾ ಪ್ರಿಯಾಂಕಾ ಖರ್ಗೆ ಅವರಿಗೆ DCM ಸ್ಥಾನ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದಾರೆ. ಹಾಗೂ ನಮ್ಮ ದಕ್ಷಿಣ ಮತಕ್ಷೇತ್ರದ ನಮ್ಮ ಕಲಬುರಗಿ ಕಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಅವ್ರಿಗೆ ಕೂಡ ಮನವಿ ಮಾಡ್ತೀವಿ, ಅವರು ಕೂಡ ವಿನಂತಿ ಮಾಡಿಕೊಳ್ತೀವಿ. ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರಿಗೆ DCM ಸ್ಥಾನ ಕೊಡಬೇಕೆಂದು ನಾವು ತಮ್ಮಲ್ಲಿ ವಿನಂತಿ ಪೂರ್ವಕ ಮನವಿ ಮಾಡಿಕೊಳ್ತೇವೆ. ಜೈ ಹಿಂದ್. ನನ್ನ ಹೆಸರು ಚಾಂದ್ ಪಾಷಾ, ಹೀರಾಪುರ, KSRTC ಜಿಲ್ಲೆಯಿಂದ DCM ಪ್ರಿಯಾಂಕಾ ಖರ್ಗೆ ಅವರಿಗೂ ವಹಿಸಬೇಕು. ಆಮೇಲೆ ಅಲ್ಲಂಪ್ರಭು ಪಾಟೀಲ್ ಕನೀಸ್ ಫಾತಿಮಾ ಮೇಡಮ್ ಅವರಿಗೆ ಸಚಿವರು ಮಾಡಬೇಕಾಗಿ ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ನನ್ನ ಹೆಸರು ಸಿದ್ದಾರಾಮ್ ನಡಿಗೇರಿ.